ಈ ಕಂಪನಿ 2007 ಫಸ್ಟ್ ಟೈಮು ಸ್ಟಾಕ್ ಮಾರ್ಕೆಟ್ಗೆ IPO ಬರುತ್ತೆ. IPO ಬಂದು ಲಿಸ್ಟ್ ಆಗುತ್ತೆ. ಆವಾಗ ಇದ್ರ ಶೇರ್ ಪ್ರೈಸು ₹4 ಇರುತ್ತೆ. ಅದೇ 2025 ಅನ್ನೋಷ್ಟರಲ್ಲಿ ಈ ಕಂಪನಿ ಶೇರ್ ಪ್ರೈಸು ₹1246 ಆಗುತ್ತೆ. ಅಂದರೆ ಲಾಸ್ಟ್ 18 ವರ್ಷದಲ್ಲೇ ಈ ಕಂಪನಿ 30,000% ರಿಟರ್ನ್ ಕೊಟ್ಟಿದೆ. ಅಂದರೆ ಈ ಕಂಪ್ನಿನಲ್ಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವಾಗ ನಿಮ್ಮ ದುಡ್ಡು 3 ಕೋಟಿ ಆಗ್ತಿತ್ತು. ಈ ಕಂಪನಿ ಯಾವುದು ಅಂತೀರಾ? ಅದೇ ಆಸ್ಟ್ರಾ ಲಿಮಿಟೆಡ್. ಈ ಕಂಪನಿ ಆಲ್ರೆಡಿ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಟ್ಟಿರೋ ಕಂಪನಿ. ಆಲ್ರೆಡಿ ಈ ಕಂಪನಿ ಮಲ್ಟಿ ಬ್ಯಾಗರ್ ಆಗಿದೆ. ಆಲ್ರೆಡಿ ಇನ್ವೆಸ್ಟರ್ಸ್ಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ತಂದು ಕೊಟ್ಟಿದೆ. ಹಾಗಾದರೆ ಈ ಕಂಪನಿ ಏನು ಮಾಡುತ್ತೆ? ಈ ಕಂಪನಿ ದುಡ್ಡು ಯಾವ ರೀತಿ ಮಾಡುತ್ತೆ? ಈ ಕಂಪನಿ ಬಿಸ್ನೆಸ್ ಮಾಡಲ್ ಯಾವ ರೀತಿ ಇದೆ? ಈ ಕಂಪ್ನಿನಲ್ಲಿ ನಾವೀಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕರೆಕ್ಟ್ ಟೈಮಾ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ಅಂದರೆ ಈ ಕಂಪ್ನಿ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ಕಂಪನಿ ಶುರುವಾಗಿದ್ದು 1996ರಲ್ಲಿ. ಇದನ್ನು ಶುರು ಮಾಡಿದವರು, ಇದರ ಫೌಂಡರ್ ಹೆಸರು ಸಂದೀಪ್ ಅಂತ. ಇವರೊಬ್ಬರು ಕೆಮಿಕಲ್ ಇಂಜಿನಿಯರ್ ಆಗಿರ್ತಾರೆ. 1996ಕ್ಕಿಂತ ಮುಂಚೆ ಇವರು ಅಬ್ಸರ್ವ್ ಮಾಡ್ತಾರೆ, ಯಾರೇ ಬಿಲ್ಡಿಂಗ್ನ ಕಟ್ಟಬೇಕಾದ್ರೂ ಅವರೆಲ್ಲ ಇಂಜಿನಿಯರ್ಗಳು ಆ ಬಿಲ್ಡಿಂಗಲ್ಲಿ ಪ್ಲಂಬಿಂಗ್ ವರ್ಕ್ಗೆ ಎಲ್ಲರೂ ಮೆಟಲ್ ಪೈಪ್ನ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಕಬ್ಬಿಣದ ಪೈಪ್ ಯೂಸ್ ಮಾಡ್ತಾ ಇರ್ತಾರೆ. ಎನಿಥಿಂಗ್ ವಾಟರ್ ಸಪ್ಲೈಗಾಗಿರ್ಬೋದು, ಡ್ರೈನೇಜಿಗಾಗಿರ್ಬೋದು, ಎನಿಥಿಂಗ್ ಪ್ಲಂಬಿಂಗ್ ರಿಲೇಟೆಡ್ ಏನೇ ಪೈಪ್ ಅಂದರೂ ಕೂಡ ಅದನ್ನೆಲ್ಲನೂ ಕಬ್ಬಿಣದ ಪೈಪ್ ಯೂಸ್ ಮಾಡ್ತಾ ಇರ್ತಾರೆ. ಈ ಕಬ್ಬಿಣದ ಪೈಪ್ನ ಪ್ರಾಬ್ಲಮ್ ಏನು ಅಂದರೆ, ಇದು ಸ್ವಲ್ಪ ದಿನ ಆದಮೇಲೆ ಜಂಗ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಂಗ್ ಹಿಡಿದ ಮೇಲೆ ಇದರಲ್ಲೆಲ್ಲ ತೂತು ಬಿದ್ದು ವಾಟರ್ ಲೀಕೇಜ್ ಆಗೋಕ್ಕೆ ಶುರುವಾಗುತ್ತೆ. ಈ ವಾಟರ್ ಲೀಕೇಜಿಂದ ಗೋಡೆಗಳೆಲ್ಲ ತಂಪಿಡಿದು ಬಿಲ್ಡಿಂಗು ವೀಕ್ ಆಗೋಕ್ಕೆ ಶುರುವಾಗುತ್ತೆ. ಮತ್ತು ಈ ಕಬ್ಬಿಣದ ಪೈಪು ತುಂಬ ಕಾಸ್ಟ್ಲಿ ಇರುತ್ತೆ. ಮೆಟಲ್ ಪ್ರೈಸು ತುಂಬ ಕಾಸ್ಟ್ಲಿ ಇರುತ್ತೆ. ಮತ್ತು ಇದಕ್ಕೆ ಲೇಬರ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದರ ಮೇಂಟೆನೆನ್ಸು ಪದೇ ಕಬ್ಬನ ತುಕ್ಕಿಡಿದಾಗೆಲ್ಲ ಕಬ್ಬನ ಚೇಂಜ್ ಮಾಡ್ತಾ ಇರಬೇಕು. ಇದರಿಂದ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದೂ ಈ ಮೆಟಲ್ ಪೈಪಿಂದ ಪ್ರತಿಯೊಂದು ಕಾಸ್ಟ್ನು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮತ್ತು ಈ ಮೆಟಲ್ ಪೈಪ್ನ ಇನ್ಸ್ಟಾಲ್ ಮಾಡೋಕ್ಕೂ ಕೂಡ ಲೇಬರ್ ಜಾಸ್ತಿ ಬೇಕಾಗಿರ್ತಾರೆ. ಯಾಕಂದರೆ ಮತ್ತು ಇದು ವೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ಈ ಎಲ್ಲ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಇವರು ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕಂತ ಇವ್ರು ಏನು ಮಾಡ್ತಾರೆ, ಈ ಮೆಟಲ್ ಪೈಪಿಂದ ನಾವು ಪ್ಲಾಸ್ಟಿಕ್ ಪೈಪಿಗೆ ಬರಬೇಕು. ಅಂದರೆ ಫೈಬರ್ ಪೈಪ್ನ ಯೂಸ್ ಮಾಡಬೇಕು. ಇದರಿಂದ ಯಾವುದೇ ರೀತಿ ವಾಟರ್ ಲೀಕೇಜ್ ಆಗಲ್ಲ. ಈ ಪ್ಲಾಸ್ಟಿಕ್ಕು ಎಷ್ಟು ವರ್ಷ ಆದರೂ ಕೂಡ ತುಕ್ಕಿಡಿಯಲ್ಲ, ಹಾಗೆ ಇರುತ್ತೆ. ಇದರಿಂದ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಮೆಟಲ್ಗಿನೂ ಪ್ಲಾಸ್ಟಿಕ್ ಪೈಪ್ ತಯಾರು ಮಾಡೋದು ಅದಕ್ಕಿಂತ ಕಾಸ್ಟು ಕಡಿಮೆ ಇರುತ್ತೆ. ಮತ್ತು ಇದಕ್ಕೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಮತ್ತು ವೇಟ್ಲೆಸ್ ಇರುತ್ತೆ. ಮತ್ತು 100 ವರ್ಷ ಬಾಳಿಕೆ ಬರುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇವರು ಮೊದಲೇ ಕೆಮಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಇವರು ನಮ್ಮ ಇಂಡಿಯಾದಲ್ಲಿ ಮೊದಲು CPUC ಪೈಪ್ನ ತೊಗೊಂಬರ್ತಾರೆ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮು CPUC ಪೈಪ್ನ ಇವರೇ ಇಂಟ್ರೊಡ್ಯೂಸ್ ಮಾಡಿರೋದು. ನೀವು ಪೈಪ್ ನೋಡ್ತಿರಲ್ಲ, ಪ್ಲಾಸ್ಟಿಕ್ ಪೈಪು ನಿಮ್ಮ ಮನೆ ಪ್ಲಂಬಿಂಗಲ್ಲಿ ಆಗಿರ್ಬೋದು, ಡ್ರೈನೇಜಲ್ಲಿ ಆಗಿರ್ಬೋದು, ಪ್ರತಿಯೊಂದು ಎನಿಥಿಂಗ್ ಪ್ಲಂಬಿಂಗ್ ರಿಲೇಟೆಡ್ ಪೈಪ್ನ ಇವರೇ ರೆಡಿ ಮಾಡೋದು. ಈ ಆಸ್ಟ್ರಾಲ್ ಕಂಪನಿ ಈ ಪ್ಲಾಸ್ಟಿಕ್ ಪೈಪ್ನ ರೆಡಿ ಮಾಡುತ್ತೆ. ಈ ಕಂಪನಿ ಯಾವ ರೀತಿ ದುಡ್ಡು ಮಾಡುತ್ತೆ? ಈ ಕಂಪ್ನಿಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂದರೆ, ಈ ಕಂಪನಿ ಬಿಸ್ನೆಸ್ ಮಾಡಲು 2 ರೀತಿ ಇದೆ. ಒಂದು ಪ್ಲಂಬಿಂಗ್ ಆ್ಯಂಡ್ ಫಿಟ್ಟಿಂಗ್ ಸೆಗ್ಮೆಂಟಿಂದ ಒಂದು ಕಡೆಯಿಂದ ರೆವೆನ್ಯೂ ಬರುತ್ತೆ. ಇನ್ನೊಂದು ಪೇಂಟ್ ಆ್ಯಂಡ್ ಅಥೆಸಿವಿಂದ ಒಂದು ಕಡೆ ರೆವೆನ್ಯೂ ಬರುತ್ತೆ. ಮೊದಲನೇದು ಪ್ಲಂಬಿಂಗ್ ಆ್ಯಂಡ್ ಫಿಟ್ಟಿಂಗಿಂದ ನೋಡೋಣ. ಅದರಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂದರೆ, ಸೆವರೇಜ್ ಆ್ಯಂಡ್ ಡ್ರೈನೇಜ್ ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಇದೆ, ಅಗ್ರಿಕಲ್ಚರ್ ಪೈಪ್ ಆ್ಯಂಡ್ ಫಿಟ್ಟಿಂಗ್ಸ್ ಇದೆ, ಕೇಬಲ್ ಪ್ರೊಟೆಕ್ಷನ್ ಸಿಸ್ಟಮ್, ಇಂಡಸ್ಟ್ರಿಯಲ್ ಪೈಪಿಂಗ್ ಸಿಸ್ಟಮ್, ಫೈರ್ ಪ್ರೊಟೆಕ್ಷನ್ ಸಿಸ್ಟಮ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಸ್ಪೆಷಲೈಸ್ಡ್ ಫಿಟ್ಟಿಂಗು, ಆನ್ಸಿಲರಿ ಪ್ರಾಡಕ್ಟ್, ಕಾಲಮ್ ಪೈಪು, ಕಂಡಕ್ಟ್ ಪೈಪು. ಇದೆಲ್ಲನೂ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಇವೆಲ್ಲ ಕಂಪ್ನಿ ಪ್ಲಾಸ್ಟಿಕ್ ಪೈಪ್ನು ಇದೇ ರೆಡಿ ಮಾಡುತ್ತೆ. ಎನಿಥಿಂಗ್ ಪ್ಲಂಬಿಂಗ್ ರಿಲೇಟೆಡು ಏನೇ ಕೆಲಸ ಇದ್ರೂ ಈ ಕಂಪ್ನಿನೇ ಇದರ ಪ್ಲಾಸ್ಟಿಕ್ ಪೈಪ್ನ ರೆಡಿ ಮಾಡುತ್ತೆ. ಇದನ್ನು ನಾವು PUC ಪೈಪ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 2ನೇ ಸೆಗ್ಮೆಂಟ್ ಏನಂದರೆ ಪೇಂಟ್ ಆ್ಯಂಡ್ ಅಥೆಸಿವ್ ಸೆಗ್ಮೆಂಟ್. ಇದರಲ್ಲಿ ಸ್ವಲ್ಪ ಇವರು ಡೈವರ್ಸಿಫಿಕೇಷನ್ ಮಾಡಿದರೆ, ಬರೀ ಒಂದು ಪ್ರಾಡಕ್ಟ್ ಇಟ್ಕೊಂಡು ನಾವು ಮಾರ್ಕೆಟಲ್ಲಿ ಎಂಟ್ರಿ ಆದರೆ ನಾವು ಜಾಸ್ತಿ ದಿನ ಸಸ್ಟೈನ್ ಆಗಲ್ಲ ಅಂತ ಇವ್ರಿಗೆ ಗೊತ್ತು. ಯಾಕಂದರೆ ಒಂದು ಪ್ರಾಡಕ್ಟ್ ಮೇಲೆ ಏನಾದರೂ ಸೇಲ್ಸ್ ಕಡಿಮೆ ಆಯಿತು ಅಂದ್ಕೊಳ್ಳಿ, ಅದರಿಂದ ಸೇಲ್ಸ್ ಬರಲಿಲ್ಲ, ಡೌನ್ ಆಯಿತು ಅಂದ್ಕೊಳ್ಳಿ, ಆ ಸೆಕ್ಟರ್ ಡೌನ್ ಆಯಿತು ಅಂದರೆ ಇನ್ನೂ ಒಂದು ಸೆಕ್ಟರ್ ಇದ್ದರೆ, ಇನ್ನೂ ಒಂದು ಪ್ರಾಡಕ್ಟ್ ನಮ್ಮ ಕಡೆ ಇದ್ದರೆ ಆ ಪ್ರಾಡಕ್ಟ್ ನಮ್ಮ ಕೈ ಹಿಡಿಯುತ್ತೆ. ಇದರಿಂದ ಪ್ರಾಫಿಟಬಿಲಿಟಿ ಆ್ಯಾವ್ರೇಜ್ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ತಮ್ಮ ಬಿಸ್ನೆಸ್ನ ಡೈವರ್ಸಿಫಿಕೇಷನ್ ಮಾಡಿದ್ದಾರೆ. ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟಲ್ಲಿ ಒಂದೇ ಥರ ಇನ್ವೆಸ್ಟ್ ಮಾಡಲ್ಲ, ಸ್ವಲ್ಪ ಡೈವರ್ಸಿಫಿಕೇಷನ್ ಇಟ್ಕೋತೀವಲ್ಲ, ಅದೇ ರೀತಿಯೇ ಇವರು ಬಿಸ್ನೆಸ್ಸಲ್ಲಿ ಕೂಡ ಡೈವರ್ಸಿಫಿಕೇಷನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಅದರಲ್ಲಿ ಯಾವ ಪ್ರಾಡಕ್ಟ್ ಬರುತ್ತೆ ಅಂದರೆ, ವಾಟರ್ ಟ್ಯಾಂಕ್ ಬರುತ್ತೆ. ನಿಮ್ಮ ಮನೆ ಮೇಲೆಲ್ಲ ಇರುತ್ತಲ್ಲ ಸಿಂಟ್ಯಾಕ್ಸು, 2 ಲೇಯರು, 3 ಲೇಯರು, 4 ಲೇಯರು, ಅದನ್ನೆಲ್ಲನೂ ಕೂಡ ಇದೇ ಕಂಪ್ನಿ ರೆಡಿ ಮಾಡುತ್ತೆ. ವಾಟರ್ ಟ್ಯಾಂಕಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಬಾತ್ವೇರು, ಸಿಂಕ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಪ್ರತಿಯೊಂದು ಪ್ಲಂಬಿಂಗ್ ಪ್ರಾಡಕ್ಟ್ ಎಲ್ಲನೂ ಇವರು ರೆಡಿ ಮಾಡ್ತಾರೆ. ಮತ್ತು ಪೇಂಟ್ ಇಂಡಸ್ಟ್ರಿಗೂ ಇವರು ಕಾಲಿಟ್ಟಿದ್ದಾರೆ ರೀಸೆಂಟಾಗಿ. ಇವ್ರು ನೀವು ನೋಡ್ಬೋದು, ಆಸ್ಟ್ರಾಲ್ ಪೈಪ್ ಅಂತ ನೀವು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿರ್ಬೋದು. ಅವ್ರು ಪೇಂಟ್ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಮತ್ತು ಬರೀ ಪೇಂಟ್ ಅಷ್ಟೇ ಅಲ್ಲ, ಪೇಂಟ್ ಮಾಡೋಕ್ಕಿಂತ ಫಸ್ಟ್ ಏನು ಮಾಡ್ತೀವಿ, ವಾಲ್ ಕೇರ್ ಮಾಡ್ತೀವಿ. ಅಂದರೆ ವೈಟ್ ಕಲರ್ ಪೌಡರ್ ಬರುತ್ತಲ್ಲ, ಅದನ್ನು ವಾಲ್ ಪುಟ್ಟಿ ಅಂತ ಕರಿತೀವಿ. ನೈಸ್ ಆಗಲಿ ಅಂತ ಮೊದಲು ಅದನ್ನು ಹಚ್ತೀವಿ, ಆಮೇಲೆ ಪೇಂಟ್ ಹಚ್ತೀವಿ. ಅದನ್ನು ಕೂಡ ಇವರು ರೆಡಿ ಮಾಡ್ತಾರೆ. ಮತ್ತು ಅದೇಸಿವ್ ಆ್ಯಂಡ್ ಸೀಲೆಂಟ್ಸ್ ಅಂತ, ಅಂದರೆ ಪಿಡಿಲೈಟ್ ಇಂಡಸ್ಟ್ರಿ ಇದೆಯಲ್ಲ, ಬಾಂಡ್ ಆಗಿರ್ಬೋದು, ಫಿವಿಕ್ವಿಕ್ ಆಗಿರ್ಬೋದು, MCಲು, ಈ ರೀತಿ ಇವರು ಕೂಡ ಅಥೆಸಿವ್ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಇವರು ಕೂಡ ಬಾಂಡು, MCಲು, ಈ ರೀತಿ ಇವರು ಕೂಡ ರೆಡಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕೆಮಿಕಲ್ಲು, ಡಾಕ್ಟರ್ ಫಿಕ್ಸೆಡ್ ಆಗಿರ್ಬೋದು, ವಾಟರ್ ಪ್ರೂಫಿಗೆ ಯೂಸ್ ಮಾಡುವಂಥ ಕೆಮಿಕಲ್ಲು, ಎನಿಥಿಂಗ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನೇನು ಕೆಮಿಕಲ್ ಯೂಸ್ ಆಗುತ್ತಲ್ಲ ಅದನ್ನು ಕೂಡ ಇವರೇ ರೆಡಿ ಮಾಡ್ತಾರೆ. ಆ ಇಂಡಸ್ಟ್ರಿನಲ್ಲೂ ಇವರು ಎಂಟ್ರಿ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಸ್ಪೆಷಲೈಡ್ ವ್ಯಾಲ್ಯೂಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್. ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೇನು ಪೈಪ್ ಯೂಸ್ ಆಗುತ್ತಲ್ಲ ಪ್ರತಿಯೊಂದನ್ನು ಇದೇ ಕಂಪ್ನಿ ರೆಡಿ ಮಾಡುತ್ತೆ. ಇವರ ಟೋಟಲ್ ಪ್ಲಾಂಟು ಆಲ್ ಓವರ್ ಇಂಡಿಯಾದಲ್ಲಿದೆ. ಇವರಿಗೆ ಆಲ್ ಓವರ್ ಇಂಡಿಯಾದಿಂದ ರೆವೆನ್ಯೂ ಬರುತ್ತೆ. ಔಟ್ಸೈಡಿಂದ ಕಡಿಮೆ ಬರುತ್ತೆ. ಇವ್ರಿಗೆ 92% ರೆವೆನ್ಯೂ ಇಂಡಿಯಾದಿಂದನೇ ಬರುತ್ತೆ. ಇನ್ನು ಮಿಕ್ಕಿರೋ 8% ರೆವೆನ್ಯೂ ಮಾತ್ರನೇ ಹೊರಗಡೆಯಿಂದ ಬರೋದು. ಅದಕ್ಕೋಸ್ಕರ ಇವರು ಹೊರಗಡೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋಕೆ ಹೋಗಲ್ಲ. ನಮ್ಮ ಇಂಡಿಯಾದಲ್ಲೇ ಗ್ರೋತ್ ತುಂಬ ಇನ್ನೂ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಷ್ಟೊಂದು ಆಗಿಲ್ಲ. ನಮ್ಮ ಇಂಡಿಯಾದಲ್ಲೇ ಇನ್ನೂ ತುಂಬ ಗ್ರೋತ್ ಇದೆ. ಅದಕ್ಕೋಸ್ಕರ ಇಂಡಿಯಾದಲ್ಲೇ ಇವರು ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಇವ್ರಿಗೆ ಇದೊಂದು ಮೇಜರ್
ಮೇಜರ್ ಬೆನಿಫಿಟು ಇವ್ರಿಗೆಲ್ಲ ಮೇಜರ್ ಸಿಟಿಯಲ್ಲಿ ಎಲ್ಲಾನು ಇವ್ರದ್ದು ಪ್ಲಾಂಟ್ ಇದೆ, ಅಂದರೆ ಎಲ್ಲ ಕಡೆನೂ ಫ್ಯಾಕ್ಟ್ರಿ ಇದೆ, ಅಲ್ಲಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲಿಂದನೇ ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಇವ್ರದ್ದು ಟೋಟಲ್ ಪ್ಲಂಬಿಂಗಲ್ಲಿ 10 ಪ್ಲಾಂಟ್ ಇದೆ, ಮತ್ತು ಅದೆಸ್ಟಿವನ್ ಪೇಂಟ್ಸ್ ಅಂದರೆ ಪೇಂಟ್ ಆಗಿರ್ಬೋದು ಬೇರೆ ಬೇರೆ ಸೆಕ್ಟರಲ್ಲಿ ಈಗ ನಾನು ಏನೇ ಎಕ್ಸ್ಟ್ರಾಕ್ಟ್ ಮಾಡಿದ್ನಲ್ಲ ಅದಕ್ಕೆ ಸಪ್ರೇಟಾಗಿ 7 ಪ್ಲಾಂಟ್ಸ್ ಇದೆ. ಮತ್ತು ಇವ್ರದ್ದು ಟೋಟಲ್ ಪ್ಲಂಬಿಂಗ್ಗೆ 20 ಡಿಪೋ ಇದೆ, ಇನ್ನು 22 ಡಿಪೋ ಅದೆಸ್ಟಿವನ್ ಪೇಂಟಿಗಿದೆ. ಇವರು ಟೋಟಲ್ ಆಫೀಸು ಪ್ಲಂಬಿಂಗಿಗೆ 13 ಆಫೀಸ್ ಇದೆ, ಮತ್ತು ಇನ್ನು 4 ಆಫೀಸು ಅದೆಸ್ಟಿವನ್ ಪೇಂಟ್ಸ್ಗಿದೆ. ಈ ಕಂಪನಿಯ ಟೋಟಲ್ ರೆವೆನ್ಯೂಯಲ್ಲಿ 73% ರೆವೆನ್ಯೂ ಪೈಪಿಂದ ಬರುತ್ತೆ, ಅಂದರೆ ಪ್ಲಂಬಿಂಗ್ ಡಿವಿಷನಿಂದ ಬರುತ್ತೆ. ಇನ್ನು 27% ರೆವೆನ್ಯೂ ಪೇಂಟ್ ಆ್ಯಂಡ್ ಅಥೆಸಿವ್ ಸೆಗ್ಮೆಂಟಿಂದ ಬರುತ್ತೆ. ಇವು 2 ರೀತಿ ಇವ್ರದ್ದು ಬಿಸ್ನೆಸ್ ಮಾಡಲ್ ಇದೆ. ಇವ್ರ ಬಿಸ್ನೆಸ್ನ ಚೆನ್ನಾಗಿ ಡೈವರ್ಸಿಫಿಕೇಷನ್ ಮಾಡಿದ್ದಾರೆ. ಇವಾಗ ನಮ್ಗೆ ಗೊತ್ತಾಯಿತು ಈ ಕಂಪ್ನಿ ಏನು ರೆಡಿ ಮಾಡುತ್ತೆ, ಈ ಕಂಪ್ನಿಗೆ ಬಿಸ್ನೆಸ್ ಮಾಡಲ್ ಯಾವ ರೀತಿ ಇದೆ, ಈ ಕಂಪ್ನಿಗೆ ದುಡ್ಡು ಮಾಡೋದಕ್ಕೆ ಏನೇನು ಪ್ರಾಡಕ್ಟ್ ಸೆಲ್ ಮಾಡುತ್ತೆ ಅಂತ ನಮಗೆ ಗೊತ್ತಾಯಿತು. ಇವಾಗ ಈ ಕಂಪನಿ ಫೈನಾನ್ಷಿಯಲ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ಕಂಪನಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೋಡಿ, ಸೇಲ್ಸು ಇಯರ್ ಆನ್ ಇಯರ್ ಇಂಕ್ರೀಸ್ ಆಗಿದೆ. ಅವರು FY20ಯಲ್ಲಿ 25,000 ಕೋಟಿ ಇರೋದನ್ನು ಇವರು FY24 ಅಷ್ಟರಲ್ಲಿ 56,000 ಕೋಟಿಗೆ ತಂದಿದ್ದಾರೆ. ಅಂದರೆ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ ತಮ್ಮ ಸೇಲ್ಸ್ನ 5 ವರ್ಷದಲ್ಲಿ. 5 ಇಯರ್ಸಲ್ಲಿ 21.63 CAGR ಇವ್ರು ಗ್ರೋ ಆಗಿದ್ದಾರೆ, ಮತ್ತು ಇಯರ್ ಆನ್ ಇಯರ್ 9.36% ಸೇಲ್ಸ್ನ ಗ್ರೋತ್ ಮಾಡ್ಕೊಂಡು ಹೋಗಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ಸೇಲ್ಸು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಿದೆ, 5 ವರ್ಷದಲ್ಲೇ ತಮ್ಮ ಸೇಲ್ಸ್ನ ಡಬಲ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ನೆಟ್ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ. ಈ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಡೇಸು ತುಂಬ ಇಂಪಾರ್ಟೆಂಟು. ಯಾವುದೇ ದೊಡ್ಡ ದೊಡ್ಡ ಬಿಸ್ನೆಸ್ ನಡಿಬೇಕಂದ್ರೂ ಕೂಡ ಅವರು ಕ್ರೆಡಿಟ್ ಬೇಸ್ ಮೇಲೆ ಬಿಸ್ನೆಸ್ ನಡೆಸ್ತಾರೆ. ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಕೂಡ ಕ್ರೆಡಿಟ್ ಬೇಸ್ ಮೇಲೆ ನಡೆಯುತ್ತೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಲ್ಡಲ್ಲೇ ಹೀಗೆ ನಡೆಯೋದು. ಈ ಕ್ರೆಡಿಟ್ ಬೇಸ್ ಅಂದರೆ ಮೊದಲೇ ನಾವು ಕಸ್ಟಮರ್ಗೆ ಪ್ರಾಡಕ್ಟ್ನ ಸೆಲ್ ಮಾಡ್ತೀವಿ, ಆದರೆ ಅವ್ನು ದುಡ್ಡು ಕೊಡಲ್ಲ. ಆ ದುಡ್ಡು ಕೊಡೋದಕ್ಕೆ 90 ಡೇಸ್ ಟೈಮ್ ಇರುತ್ತೆ. ಇದನ್ನು ಕ್ರೆಡಿಟ್ ಡೇಸ್ ಅಂತ ಕರಿತೀವಿ. ಈ 90 ಡೇಸಲ್ಲಿ ಅವ್ನು ನಮ್ಗೆ ದುಡ್ಡು ವಾಪಸ್ ಕೊಡಬೇಕು. ಈ ದುಡ್ಡನ್ನು ಎಷ್ಟು ದಿನಕ್ಕೆ ವಾಪಸ್ ಕೊಟ್ಟ ಅನ್ನೋದನ್ನೇ ನಾವು ನೆಟ್ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಕರಿತೀವಿ. ಸುಮ್ಮನೆ ಯಾರೋ ಕಸ್ಟಮರ್ಸ್ ಕೊಡೋದು, ಅವ್ನು 6 ತಿಂಗಳಾದರೂ ಕೊಡಲಿಲ್ಲ, 1 ವರ್ಷನಾದರೂ ಕೊಡಲಿಲ್ಲ ಅಂದರೆ ಕಂಪ್ನಿಗೆ ಯಾವ ರೀತಿ ರೆವೆನ್ಯೂ ಬರುತ್ತೆ? ಇವ್ನು ಸುಮ್ಮನೆ P&L ತೋರಿಸ್ತಾನೆ, ಅಷ್ಟು ಸೇಲ್ ಆಗಿದೆ, ಇಷ್ಟು ಸೇಲ್ ಆಗಿದೆ, ಇಷ್ಟು ಪ್ರಾಫಿಟ್ ಬರಬೇಕಿತ್ತು ಅಂತ. ಆದರೆ ಆ ಕಂಪ್ನಿಗೆ ದುಡ್ಡೇ ಬರ್ತಾ ಇಲ್ಲ. ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದರೆ ಕಸ್ಟಮರ್ ಕೊಡ್ತಾ ಇಲ್ಲ, ಬರೀ ಬಾಕಿ ಹೇಳೋಗ್ತಿದ್ದಾನೆ, ಕಸ್ಟಮರ್ ವಾಪಸ್ ದುಡ್ಡೇ ಕೊಡ್ತಾ ಇಲ್ಲ ಅಂತ. ಇದು ತುಂಬ ಮುಖ್ಯ ಆಗುತ್ತೆ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಡೇಸು. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಮತ್ತು ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳಲ್ಲಿ, ಕಮೋಡಿಟಿ ಬಿಸ್ನೆಸ್ಸಲ್ಲಂತೂ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಈ ಕಂಪ್ನಿನಲ್ಲಿ ನೋಡಿ ನೀವು FY20ಯಲ್ಲಿ 41 ಇರೋದನ್ನು FY24 ಅಷ್ಟರಲ್ಲಿ 27 ದಿನಕ್ಕೆ ತೊಗೊಂಡಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ಇವ್ರಿಗೆ 1 ತಿಂಗಳ ಒಳಗಡೆ ಕಸ್ಟಮರು ದುಡ್ಡು ಕೊಡ್ತಾ ಇದ್ದಾನೆ. ಇದು ನಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ, ಕಂಪನಿ ಮತ್ತು ಕಸ್ಟಮರ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ. ಇವ್ರು ಸಿಕ್ಕೋರಿಗೆ ಯಾರಿಗೆ ಬೇಕೋ ಅವ್ರಿಗೆ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇಲ್ಲ. ಇವರು ಒಳ್ಳೊಳ್ಳೆ ಕಸ್ಟಮರ್ಸ್ ಇದ್ದಾರೆ, ಇವ್ರ ಹತ್ರ ಕ್ವಾಲಿಟಿ ಕಸ್ಟಮರ್ಸ್ ಇದ್ದಾರೆ. ಅದರಿಂದ ಏನಾಗುತ್ತೆ, ಇವರು ಎಂಡ್ ಆಫ್ ದ ಡೇ ಇವರು ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಇವ್ರ ಕ್ವಾಲಿಟಿ ಚೆನ್ನಾಗಿದ್ದರೆ ಪದೇ ಕಸ್ಟಮರ್ ಇವ್ರ ಹತ್ರನೇ ಬಂದು ಬೈ ಮಾಡ್ತಾನೆ. ನೆಕ್ಸ್ಟ್ ಬರೋದು ಎಬಿಟಾ ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್. ಇದನ್ನು ನಾವು OPM ಅಂತ ಕರಿತೀವಿ. ನೀವು ಸ್ಕ್ರೀನಲ್ಲಿ ನೋಡಿದ್ರೆ OPM ಅಂತ ಇರುತ್ತಲ್ಲ, ಅಂದರೆ ಆಪರೇಟಿಂಗ್ ಮಾರ್ಜಿನ್. ಈ ಮಾರ್ಜಿನನ್ನೇ ನಾವು ಎಬಿಟಾ ಅಂತ ಕರೆಯೋದು. ಈ ಮಾರ್ಜಿನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಈ ಕಂಪ್ನಿನಲ್ಲಿ ಇಯರ್ ಆನ್ ಇಯರ್ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾನೆ ಇದೆ. FY20ಯಲ್ಲಿ 4,500 ಕೋಟಿ ಇದ್ದಿದ್ದು ಇವಾಗ ಇವರು 9,600 ಕೋಟಿ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ಡಬಲ್ಕೇನೂ ಜಾಸ್ತಿ ಮಾಡಿದ್ದಾರೆ ತಮ್ಮ ಮಾರ್ಜಿನ್ನ. ಯಾವ ಕಂಪ್ನಿಯಲ್ಲಿ ಮಾರ್ಜಿನ್ ಇನ್ಕ್ರೀಸಿಂಗ್ ಇರುತ್ತಲ್ಲ ಆ ಕಂಪ್ನಿ ಹೆವಿ ದುಡ್ಡು ಮಾಡ್ತಾನೆ, ಇನ್ವೆಸ್ಟರ್ಸ್ ದುಡ್ಡು ಮಾಡ್ತಾರೆ, ಅದೇ ರೀತಿ ಕಂಪನಿನೂ ಸಿಕ್ಕಾಪಟ್ಟೆ ದುಡ್ಡು ಮಾಡುತ್ತೆ, ಯಾಕಂದರೆ ಇವ್ರ ಹತ್ರ ಪ್ರೈಸಿಂಗ್ ಪವರ್ ಇರುತ್ತೆ. ನೆಕ್ಸ್ಟ್ ಬರೋದು ನೆಟ್ ಕ್ಯಾಶ್ ಫ್ಲೋ ಬ್ಯಾಲೆನ್ಸ್ ಅಂತ. ಈ ನೆಟ್ ಕ್ಯಾಶ್ ಫ್ಲೋ ಅಂದರೆ ಕಂಪನಿಗೆ ಆಪರೇಷನ್ ಮಾಡೋದಕ್ಕೆ ಏನೇನು ದುಡ್ಡು ಬೇಕಾಗಿರುತ್ತಲ್ಲ ಇದನ್ನು ನಾವು ನೆಟ್ ಕ್ಯಾಶ್ ಫ್ಲೋ ಅಂತೀವಿ. ಫ್ರೀ ಕ್ಯಾಶ್ ಫ್ಲೋ ಅಂತ ಅರ್ಥ ಮಾಡ್ಕೊಳ್ಳಿ. ಫ್ರೀ ಕ್ಯಾಶ್ ಫ್ಲೋ ಅಂದ್ರೇ ಬೇರೆ, ನೆಟ್ ಕ್ಯಾಶ್ ಫ್ಲೋ ಅಂದ್ರೇ ಬೇರೆ. ಬಿಸ್ನೆಸ್ ನಡೆಸೋದಕ್ಕೆ ದುಡ್ಡು ಬೇಕು, ರಾ ಮೆಟೀರಿಯಲ್ಗೆ ತರೋಕ್ಕೆ ದುಡ್ಡು ಆಗಿರ್ಬೋದು, ಕಂಪನಿ ಅಡ್ವರ್ಟೈಸ್ಮೆಂಟಿಗೆ ಕೊಡೋಕ್ಕೆ ದುಡ್ಡು ಆಗಿರ್ಬೋದು. ಈ ರೀತಿ ಕಂಪನಿಯ ಆಪರೇಷನ್, ಕಂಪನಿ ಡೇ ಟು ಡೇ ಟ್ರಾನ್ಸಾಕ್ಷನ್ ನಡೆಸೋದಕ್ಕೆ ದುಡ್ಡು ಬೇಕಾಗಿರುತ್ತಲ್ಲ ಇದನ್ನು ನಾವು ನೆಟ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಈ ನೆಟ್ ಕ್ಯಾಶ್ ಫ್ಲೋ ಇಯರ್ ಆನ್ ಇಯರ್ ಇಂಕ್ರೀಸ್ ಆಗ್ತಿರಬೇಕು. ಇಂಕ್ರೀಸ್ ಆಗ್ತಿದೆ ಅಂದರೆ ಕಂಪನಿ ಆಪರೇಷನ್ಗೆ ಜಾಸ್ತಿ ದುಡ್ಡಿದೆ ಅಂತ, ಆಪರೇಷನ್ ಮಾಡೋದಕ್ಕೆ ಇವರು ಜಾಸ್ತಿ ದುಡ್ಡು ಇಟ್ಕೊಂಡಿದ್ದಾರೆ. ಕನ್ಸಿಸ್ಟೆಂಟಾಗಿ ಬಿಸ್ನೆಸ್ಸಲ್ಲೇ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಗಬೇಕಂದ್ರೆ ಏನು ಮಾಡಬೇಕು? ಈ ವರ್ಷ ಒಂದು 100 ಕೋಟಿ ಸೇಲ್ ಮಾಡಿದಾನ, ಮುಂದಿನ ವರ್ಷ ಏನು ಮಾಡಬೇಕು? 110 ಕೋಟಿ 120 ಕೋಟಿ ಸೇಲ್ ಮಾಡಬೇಕು. 110 ಕೋಟಿ 120 ಕೋಟಿ ಸೇಲ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅವ್ನು ಜಾಸ್ತಿ ಕಂಪ್ನಿ ಲಾಭನ ಮನೆಗೆ ತೊಗೊಂಡೋಗ್ಬಾರ್ದು, ಮತ್ತೆ ರೀಇನ್ವೆಸ್ಟ್ ಮಾಡಬೇಕು. ಈ ರೀಇನ್ವೆಸ್ಟ್ ಮಾಡೋದ್ರಿಂದ ಮತ್ತೆ ಅವ್ನು ಜಾಸ್ತಿ ರಾ ಮೆಟೀರಿಯಲ್ ಕಾಸ್ಟ್ ಬೈ ಮಾಡ್ತಾನೆ, ಇದರಿಂದ ಜಾಸ್ತಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾನೆ. ಪ್ರಾಡಕ್ಟ್ ಜಾಸ್ತಿ ಆದ್ರೇ ಇವನು ಜಾಸ್ತಿ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕಾಗೋದು. ಈ ರೀತಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇದೇನಾದರೂ ಜಾಸ್ತಿ ಆಗ್ತಿದೆ ಅಂದರೆ ಇಯರ್ ಆನ್ ಇಯರ್ ಇದು ಗುಡ್ ಸೈನ್ ಅಂತ. ಇವ್ರದ್ದು ನೋಡಿ FY20ಯಲ್ಲಿ ಮೈನಸ್ ಇತ್ತು ಇವ್ರ ನೆಟ್ ಕ್ಯಾಶ್ ಫ್ಲೋ. FY21ನಲ್ಲಿ 4,000 ಕೋಟಿ ಆಯಿತು. ಇವಾಗ FY24 ಅನ್ನೋಷ್ಟರಲ್ಲಿ 5,137 ಕೋಟಿಗೆ ತಂದಿದ್ದಾರೆ. ಇಯರ್ ಆನ್ ಇಯರು ಆಲ್ಮೋಸ್ಟ್ 25% ಗ್ರೋ ಆಗ್ತಿದೆ ಇವ್ರದ್ದು ನೆಟ್ ಕ್ಯಾಶ್ ಫ್ಲೋ, ವಿಚ್ ಈಸ್ ವೆರಿ ಗುಡ್. ಇನ್ನು ನೆಕ್ಸ್ಟ್ ಬರೋದು EPS ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ. ಎವ್ರಿ ಒಂದು ಶೇರು ಎಷ್ಟು ದುಡಿತಾ ಇದೆ ಅಂತ ನೋಡೋದನ್ನೇ ನಾವು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. FY20ಯಲ್ಲಿ ಇವ್ರದ್ದು ಒಂದು ಶೇರು ₹9.26 ದುಡಿತಾ ಇತ್ತು. ಇವಾಗ ಇದು ₹20.33 ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 20% ಇಯರ್ ಆನ್ ಇಯರ್ EPS ಗ್ರೋತ್ ಆಗ್ತಿದೆ, ವಿಚ್ ಈಸ್ ವೆರಿ ಗುಡ್. ಇನ್ನು ನೆಕ್ಸ್ಟ್ ಬರೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದೇ ಕಂಪ್ನಿ ಮಾಡೋ ಪ್ಯೂರ್ ಲಾಭ, ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಇವಾಗ ಮೇಲೆ ಏನೇನು ಹೇಳಿದ್ನಲ್ಲ ಇದನ್ನೆಲ್ಲನೂ ಖರ್ಚನ್ನ ಮೈನಸ್ ಮಾಡಿದ್ರೆ ಲಾಸ್ಟಿಗೆ ಏನು ಉಳಿಯುತ್ತಲ್ಲ ಇದನ್ನೇ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದರೆ ಗೌರ್ಮೆಂಟಿಗೆ ಏನು ಟ್ಯಾಕ್ಸ್ ಕಟ್ಟಬೇಕು ಇದನ್ನೆಲ್ಲ ಕಟ್ಟಾದ ಮೇಲೂ ಲಾಸ್ಟ್ನೇ ಉಳಿಯೋದೇ ನೆಟ್ ಪ್ರಾಫಿಟ್. ಈ ನೆಟ್ ಪ್ರಾಫಿಟನ್ನೇ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಸ್ಟಾಕ್ PE ನೋಡಿ, ಸ್ಟಾಕ್ PE 64.2 ಇದೆ. ಇದರ ROC 23.2% ಇದೆ. ROE 18% ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡಿ 0.06% ಇದೆ. ಆಲ್ಮೋಸ್ಟ್ ಕಂಪ್ನಿಯಲ್ಲಿ ಡೆಟ್ ಇಲ್ಲ, ಸಾಲನಿಲ್ಲ, ಡೆಟ್ ಫ್ರೀ ಆಗಿದೆ, ನೆಗ್ಲಿಜಿಬಲ್ ಡೆಟ್ ಇದೆ. ಅದೇ ರೀತಿ ಪ್ರಮೋಟ್ರು ಯಾವುದೇ ರೀತಿ ತನ್ನ ಶೇರ್ಸ್ನ ಗಿರ್ವಿಟ್ಟಿಲ್ಲ, ಪ್ಲಜ್ ಮಾಡಿಲ್ಲ. ಪ್ಲಜ್ ಅಂದರೆ ಅದನ್ನು ಇಟ್ಟು ಯಾರ್ದೋ ಹತ್ರ
ಗಿರ್ವಿ ಇಟ್ಟು ಅದರಿಂದ ಸಾಲ ತೊಗೊಳ್ಳೋದು. ಈ ರೀತಿ ಪ್ರಮೋಟರ್ ಏನೂ ಮಾಡಿಲ್ಲ. ಪ್ರಮೋಟರ್ ಏನಾದರೂ ಈ ರೀತಿ ಮಾಡಿದಾನೆ ಅಂದರೆ ಅದೊಂದು ರೆಡ್ ಫ್ಲಾಗ್ ಆಗುತ್ತೆ. ಈ ಕಂಪ್ನಿಯಲ್ಲಿ ಯಾವುದೇ ರೀತಿ ಪ್ರಮೋಟರು ತನ್ನ ಹೋಲ್ಡಿಂಗ್ನ ಪ್ಲಂಚ್ ಮಾಡಿಲ್ಲ. ಕಂಪನಿಯ ಬಿಸ್ನೆಸ್ ಮಾಡಲ್ ಅಂತೂ ಸೂಪರ್ ಆಗಿದೆ ಮತ್ತು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಕೊಟ್ಟಿದೆ. ಲಾಸ್ಟ್ 10 ಇಯರ್ಸಿಂದ ನೋಡಿದ್ರು ಕೂಡ ಸೇಲ್ಸ್ ಆಗಿರ್ಬೋದು, ಮಾರ್ಜಿನ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಪ್ರತಿಯೊಂದೂ ಇನ್ಕ್ರೀಸ್ ಆಗಿದೆ. ಕಂಪ್ನಿಲಿ ಅಸೆಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇದರ ಫಂಡಮೆಂಟಲ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಈ ಕಂಪನಿ ಆಲ್ರೆಡಿ ಮಲ್ಟಿ ಬ್ಯಾಗರ್ ರಿಟರ್ನ್ ತಂದು ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಈ ಕಂಪನಿಯ ಫಂಡಮೆಂಟಲ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಈ ಕಂಪನಿಯ ಫ್ಯೂಚರ್ ಗ್ರೋತ್ ಹೇಗಿರುತ್ತೆ ಅಂದರೆ, ಈ ಕಂಪನಿ ಫ್ಯೂಚರ್ ಗ್ರೋತ್ ತುಂಬ ಸಖತ್ತಾಗಿದೆ. ಈ ಕಂಪನಿದು ಅಷ್ಟೇ ಅಲ್ಲ, ಈ ಸೆಕ್ಟರ್ದೇ ಆ ರೀತಿ ಇದೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ನಮ್ಮ ಇಂಡಿಯಾದಲ್ಲಿ ಇನ್ನೂ ಇವಾಗ ಶುರು ಆಗ್ತಾ ಇದೆ. ನೀವು ಚೈನಾನು ಮತ್ತು ಅಮೇರಿಕಾನು ಕಂಪೇರ್ ಮಾಡಿದ್ರೆ ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ ತುಂಬ ಹಿಂದೆ ಇದ್ದೀವಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಇನ್ನೂ ತುಂಬ ಬೆಳಿಬೇಕು. ಅದಕ್ಕೋಸ್ಕರನೇ ನಮ್ಮ ಇಂಡಿಯಾದಲ್ಲಿ ಈ ರಿಯಲ್ ಎಸ್ಟೇಟಲ್ಲಿ ಯಾವತ್ತೂ ಪ್ರೈಸ್ ಡೌನ್ ನೋಡೋಕ್ಕೆ ಸಿಗಲ್ಲ. ಯಾಕಂದರೆ ಇಯರ್ ಆನ್ ಇಯರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ, ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತೂ ಆಗಲೇಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಈ ರೀತಿ ನೆಕ್ಸ್ಟ್ ಎಲ್ಲರೂ ಕಟ್ಟಲೇಬೇಕು, ಕಟ್ತಾರೆ ಕೂಡ. ಇದರಿಂದ ಈ ಕಂಪನಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇವ್ರು ಡೈರೆಕ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದ್ರೇ ಈ ಕಂಪ್ನಿ ಡೆವಲಪ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಇವರೆಲ್ಲ ಪ್ರಾಡಕ್ಟು ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲೇ ಯೂಸ್ ಆಗುತ್ತೆ. ಈಗ ಯಾರಾದರೂ ಬಿಲ್ಡಿಂಗ್ ಕಟ್ಟೋರಿಲ್ಲ, ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಇದು ಯಾವುದನ್ನು ಕಟ್ಟೋರಿಲ್ಲ ಅಂದರೆ ಇವ್ರ ಪ್ರಾಡಕ್ಟ್ನ ಯಾರು ತೊಗೋತಾರೆ? ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದ್ರೇ ಈ ಕಂಪ್ನಿ ದುಡ್ಡು ಮಾಡುತ್ತೆ, ಇಲ್ಲಾಂದರೆ ದುಡ್ಡು ಮಾಡಲ್ಲ. ಅದೇ ರೀತಿ ಇದು ಆಗಲೇಬೇಕು, ಯಾಕಂದರೆ ಬೇರೆ ದಾರಿ ಇಲ್ಲ. ಹಾಗಾದರೆ ಈ ಕಂಪ್ನಿಯಲ್ಲಿ ಯಾವುದೇ ರೀತಿ ಮೈನಸ್ ಪಾಯಿಂಟೇ ಇಲ್ವಾ ಅಂದರೆ 100% ಇದೆ. ಯಾವುದೇ ಬಿಸ್ನೆಸ್ಸಲ್ಲೂ ಕೂಡ ರಿಸ್ಕ್ ಅಂತ ಇದ್ದೇ ಇರುತ್ತೆ. ರಿಸ್ಕ್ ಇಲ್ಲದೆ ಇರೋಂಥ ಬಿಸ್ನೆಸ್ ಯಾವುದೂ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರಲಿ, ಲಿಸ್ಟ್ ಆಗದೇ ಇರಲಿ, ಯಾವ ಕಂಪ್ನಿಯಲ್ಲಿ ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಇಲ್ಲ ಅಂದರೆ ಅದು ಬಿಸ್ನೆಸ್ಸೇ ಅಲ್ಲ. ಈ ಕಂಪ್ನಿಯಲ್ಲಿ ಏನು ರಿಸ್ಕ್ ಇದೆ ಅಂದರೆ, ಈ ಕಂಪನಿ ಇವಾಗ ಹೈ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಿದೆ. ಬುಕ್ ವ್ಯಾಲ್ಯೂಕಿಂತ 10 ಟೈಮ್ಸ್ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ಈ ಕೊಡ್ತಾ ಇರೋ ಪ್ರೈಸು ತುಂಬ ಹೆವಿ ವ್ಯಾಲ್ಯೂ ಇದೆ, ಓವರ್ ವ್ಯಾಲ್ಯೂಡ್ ಆಗ್ತಾಯಿದೆ. ಯಾಕಂದರೆ ಒಳ್ಳೆ ಕಂಪ್ನಿ ಕಡಿಮೆ PL ಸಿಗಲ್ಲ, ಆದ್ರೂ ಇಷ್ಟು ಹೈ ವ್ಯಾಲ್ಯೂಯೇಷನ್ ಕೊಡ್ತಾ ಇರೋದು ತುಂಬ ಜಾಸ್ತಿ ಇದೆ. ಯಾಕಂದರೆ ಇವ್ರು ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಇವರು ತುಂಬ ಹೈ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಾ ಇದ್ದಾರೆ. ಸ್ವಲ್ಪ ಕರೆಕ್ಷನ್ ಆದಾಗ ಎಂಟ್ರಿ ಆಗೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ರಿಸ್ಕ್ ಏನಂದರೆ ರಾ ಮೆಟೀರಿಯಲ್ ಫ್ಲಕ್ಚುಯೇಷನ್. ರಾ ಮೆಟೀರಿಯಲ್ ಏನಾದರೂ ಇವರಿಗೆ ಫ್ಲಕ್ಚುಯೇಷನ್ ಆದರೆ ಇವ್ರ ಪ್ರಾಫಿಟಬಿಲಿಟಿ ಹೊರತಾ ಬೀಳುತ್ತೆ. ಯಾಕಂದರೆ ಇವರು ಕೆಮಿಕಲ್ನ ತರಿಸ್ಕೋತಾರೆ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೆ ಕೆಮಿಕಲ್ನ. ಯಾಕಂದರೆ ಇವ್ರು ಪೈಪ್ ತಯಾರು ಮಾಡೋದಕ್ಕಾಗಿರ್ಬೋದು, ಪೇಂಟ್ ತಯಾರು ಮಾಡೋದಕ್ಕೆ ಕ್ರೂಡ್ ಆಯಿಲ್ ಬೇಕು, ಅಂದರೆ ಕಚ್ಚಾ ತೈಲ ಬೇಕು. ಇದು ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ, ಇದನ್ನು ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲೇನಾದರೂ ರಾ ಮೆಟೀರಿಯಲ್ ಕಾಸ್ಟ್ ವೇರಿಯೇಷನ್ ಆಯಿತು ಅಂದರೆ ಇವ್ರ ಪ್ರಾಫಿಟಬಿಲಿಟಿಗೆ ಹೊರತಾ ಬೀಳುತ್ತೆ. ಇದು ಒಂದು ಕೂಡ ಈ ಕಂಪ್ನಿಯಲ್ಲಿ ರಿಸ್ಕು. ಈ ಕಂಪ್ನಿಯಲ್ಲಿ ನನಗೆ ಈ 2 ರಿಸ್ಕ್ ಅಂತ ಇದೆ. ಇದನ್ನು ಬಿಟ್ಟು ಯಾವುದಾದ್ರೂ ರಿಸ್ಕ್ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ, ನಾವು ಕೂಡ ಕಲಿತೀವಿ. ಈ ಕಂಪ್ನಿನ ಬೈ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ ಅಂತ ನಾನು ರೆಕಮೆಂಡೇಷನ್ ಕೊಡೋಕೆ ಹೋಗಲ್ಲ. ಯಾಕಂದರೆ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವು ಥಿಂಕ್ ಮಾಡಿ, ನೀವು ಅನಲೈಸ್ ಮಾಡಿ. ಇವಾಗ ನಿಮ್ಗೆ ಇಷ್ಟೊಂದೆಲ್ಲ ನಿಮ್ಗೆ ಈ ಕಂಪ್ನಿ ಬಗ್ಗೆ ಗೊತ್ತಾಗಿದೆಯಲ್ಲ, ಇದನ್ನು ನೀವು ವಾಪಸ್ ಹೋಗಿ ಸ್ಕ್ರೀನಲ್ಲಿ ಹೋಗಿ moneycontrol.com ಹೋಗಿ ಈ ಕಂಪ್ನಿ ಬಗ್ಗೆ ಮತ್ತೆ ನಿಮ್ಗೆ ಏನೇನು ಅನಲೈಸ್ ಮಾಡಬೇಕು ಅನಿಸುತ್ತೆ ಅನಲೈಸ್ ಮಾಡಿ. ಇವ್ರು ಕಾನ್ಕಾಲ್ ಓದಿ ನೋಡಿ, ಮತ್ತು ಇವ್ರದ್ದು ಆ್ಯನ್ಯುವಲ್ ರಿಪೋರ್ಟ್ ಇದೆ. ನೀವು ಸ್ಕ್ರೀನಲ್ಲಿ ಹೋದ ತಕ್ಷಣ ನಿಮಗೆ ಆ್ಯನ್ಯುವಲ್ ರಿಪೋರ್ಟ್ ಸಿಗುತ್ತೆ. ಈ ವರ್ಷ ಮತ್ತು ಹಿಂದಿನ ವರ್ಷದ ಆ್ಯನ್ಯುವಲ್ ರಿಪೋರ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸಿಂಗಲ್ ಕ್ಲಿಕ್ಕಲ್ಲಿ ಆಗೋಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದ್ಸಲಿ ಅನಲೈಸ್ ಮಾಡಿ. ಅವಾಗ ನಿಮ್ಗೆ ಈ ಕಂಪ್ನಿ ಚೆನ್ನಾಗಿದ್ರೆ ಎಂಟ್ರಿ ಆಗಿ, ಇಲ್ಲಾಂದರೆ ಬೇಡ. ನೀವು ಓನ್ ರಿಸರ್ಚ್ ಮಾಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.